ಲೇಡೀಸ್ ಒಂಥರ ನೀವು ಬಂದಿದ್ದ ಇಲ್ಲ ನೀವು ಯಾರು ವಯಸ್ಸಾಗಿರೋ ಇವೆಲ್ಲ ಬನ್ನಿ ಕೊಡ್ತಾರೆ ಬನ್ನಿ ಮೇಲತ್ತಿ ಬನ್ನಿ ಸರ್ ನೀವು ಬನ್ನಿ ಹಾಂ ಅದೇ ರೀತಿ ನಾವು ಇವತ್ತು ನಿಮ್ಮೆಲ್ಲ ಸಹಕಾರ ಮತ್ತೆ ಹಿರಿಯರ ಮತ್ತು ಎಲ್ಲ ಗುರುಹಿರಿಯರ ಆಶೀರ್ವಾದದಂತೆ ಯಮನನ್ನ ದೀಪ ಬೆಳೆಸುವ ಮೂಲಕ ಇವತ್ತು ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮಾಡಿದ್ದೀವಿ. ಏನು ಪ್ರತಿಯೊಬ್ಬರಿಗೂ ಯಮನನ್ನ ದರ್ಶನ ಮಾಡೋದಕ್ಕೋಸ್ಕರ ಏನು ಈ ಶಿವ ಕಮ್ಮಿ ಮಾಡಬೇಕು ಕಮ್ಮಿ ಅಂತ ಕರೆಕ್ಟಾಗಿದೆ ಸರಿ ಸರಿ ಏನು ಈ ಶಿವನ ಯಾತ್ರೆ ಮಾಡೋದಕ್ಕೆ ಸುಮಾರು ಜನ ಹುಡುಗ ಕಾಸು ಮತ್ತೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೆಲವು ಸತಿ ಒಂದು ಯಾತ್ರೆ ಮಾಡೋದು ಕಷ್ಟ ಸಾಧ್ಯ. ಯಾಕಂದರೆ ಸುಮಾರು ಜನ ನನಗೆ ಹೇಳೋದಿರಲಿ ಅಥವಾ ನಾನು ಮೊದಲನೇ ಪ್ರಥಮ ಸ್ಟಾರ್ಟ್ ಮಾಡಿದಾಗ ಕೈಲಾಸ ಮಾನಸರೋವರಿಗೆ ಹೋಗಬೇಕು ಅಂತೇಳಿ ಅವಾಗ ದೂರದರ್ಶನಲ್ಲಿ ತೋರಿಸ್ತಾ ಇರೋದು ಈ ಜನವರಿ ಸಂದರ್ಭಗಳಲ್ಲಿ. ಆ ಟೈಮಲ್ಲಿ ಅರ್ಜಿ ಹಾಕಕ್ಕೆ ಹೋದಾಗ ಅದು 3 ಸತಿನೂ ಎಲಿಜಿಬಲ್ ಆಗಲಿಲ್ಲ. ಸೊ ಅದಾದಮೇಲೆ ಅಮರ್ನಾಥ್ಗೂ ತೋರಿಸಿದ್ರು ಒಂದು ಬಾರಿ. ಸೊ ಇವತ್ತು ನಾನು 25ನೇ ಬಾರಿ ಯಾತ್ರೆಗೆ ಹೋಗ್ತಾ ಇದ್ದೀನಿ. ಅದೊಂದು ನನಗೆ ಒಂದು ಹೆಮ್ಮೆಯ ವಿಷಯ ಅನಿಸುತ್ತೆ. ಜೊತೆಯಲ್ಲಿ ಏನು ಶಿವನ ಈ ಪ್ರಸಾದಯೇ ಭಗವಾನ್ ಪ್ರಣಾಮಂ ಕ್ಷಮಸ್ವಮೇ ಮಮ ದೀನಸ್ಯ ದುರ್ಗಸ್ಯ ಮೋಕ್ಷೇನ ಪ್ರತಿಸ್ವಂ ತಂ ಪ್ರತಿಸ್ವಂ ಚಮೇನ ಪ್ರಸಾದಂ ಕರ್ತಮಾನಸ್ಯ ಅಂತೇಳಿ ಒಂದು ಪ್ರಾರ್ಥನೆ ಇದೆ. ನಾವೇನೇ ಅಪರಾಧ ಮಾಡಿರಲಿ, ಏನೇ ತಪ್ಪು ಮಾಡಿರಲಿ, ಯಾರನ್ನೇ ಬೈದಿರಲಿ, ಯಾರನ್ನೇ ನಿಲ್ಲಿಸಿರಲಿ, ಯಾರಿಗೆ ಅವಮಾನ ಮಾಡಿರಲಿ, ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸಿ ನನಗೆ ಒಳ್ಳೆಯ ದರ್ಶನ ಕೊಟ್ಟು ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ಅಂತ ಕೇಳ್ಕೊಂಡಾಗ ಅವನು ದರ್ಶನ ಕೊಡ್ತಾನೆ ಅಂತ ನಮ್ಮ ಹಿರಿಯರು ಮತ್ತು ನಮ್ಮ ಗುರುಗಳು ಹೇಳ್ಕೊಡುವಂಥ ಪದಗಳನ್ನ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಸಂಕಲ್ಪನೆ ಪ್ರತಿ ಬಾರಿನೂ ಇಟ್ಕೊಂಡು ನಾನು ಪ್ರಥಮ ಬಾರಿ ಹೋಗಿ ಬಂದಾಗ ಅನೇಕ ಸಂಕಷ್ಟಗಳನ್ನ ಎದುರಿಸಿದೆ. ಆ ಟೈಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಇನ್ನೊಂದೆಲ್ಲ ಇರ್ತಾ ಇತ್ತು. ಸೊ ಆ ಒಂದು ಜನಗಳ ಪರಿಸ್ಥಿತಿಯಿಂದ ಆ ಸಮಸ್ಯೆ ಆಗ್ತಿದೆ ಹೊರತು ಯಾರು ನಮ್ಗೆ ಯಾರು ಒಬ್ಬರೇ ಮಾಡೋದಾಗಲಿ ಬೇರೆ ಏನು ಇರೋದಿಲ್ಲ. ಜೊತೆಗೆ ಯಾವುದೇ ಸರ್ಕಾರಗಳು ನೀವು ಈ ಯಾತ್ರೆಗೆ ಅಂತ ಹೊರಟಾಗ ಅಲ್ಲಿ ಮುಂದೆನೇ ನಿಮಗೆ ಈಗ ಏನೇನು ಯಾತ್ರಾ ಪರಿಚಯ ಅಂತ ಹೇಳಿ ಯಾತ್ರಾ ಟಿಕೆಟ್ ಎಲ್ಲ ದರ್ಶನ ಟಿಕೆಟ್ ಕೊಡ್ತಾರೆ. ನೀವು ಎಷ್ಟು ಜನಕ್ಕೆ ಪ್ರತಿ ಸ್ಟೇಟ್ಗೆ ಅಲ್ಲಿ ನೀವು ಒಂದು ಬ್ರಾಂಚ್ 550 ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟೇ. ಸೊ ಅದರ ಪ್ರಕಾರ ಅವುಗಳಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋ ಅಂದಾಜು ಇಟ್ಕೊಂಡು ನಮ್ಮನ್ನ ಯಾವುದೇ ತೊಂದರೆ ಆಗಿಲ್ಲ ಸುರಕ್ಷಿತವಾಗಿ ನಮ್ಮ ದರ್ಶನ ಮಾಡಿ ರಿಟರ್ನ್ ಬರೋದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ಇಂಥವೆಲ್ಲ ಬರೋದಕ್ಕೆ ಪ್ರತಿಯೊಂದು ಜಾಗದಲ್ಲೂ ಅಮರನಾಥ ಯಾತ್ರೆಗೆ ಸಲಹೆ ಮತ್ತು ಸೂಚನೆಗಳನ್ನು ಕೊಡುವ ಕಾರ್ಯಾಗಾರವನ್ನು ಶ್ರೀಯುತ ವೈ ವಿ ವೆಂಕಟರಾಜರವರು ಆರ್ಗನೈಸ್ ಮಾಡಿರುತ್ತಾರೆ.
ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬೇಕು. ಮತ್ತು ಇದನ್ನು ನೀವು ಯಾತ್ರೆಗೆ ಹೋಗುವಂಥವ್ರು ಇದನ್ನು ಒಂದು ವೀಕ್ಷಣೆ ಮಾಡಿದಾಗ ನಿಮ್ಮ ಮಾನಸಿಕವಾಗಿ ವಿ ವಿ ರಾಜುರವರು 25ನೇ ವರ್ಷದ ಯಾತ್ರೆ ಮಾಡುತ್ತಿರುತ್ತಾರೆ. ಅವರಿಗೆ ಶುಭವಾಗಲಿ ಎಂದು ಈ ಮೂಲಕ ಕೋರೋಣ. ಧನ್ಯವಾದಗಳು.